destroyed by the death of the devils. But this ಒಟ್ಟು ಗಾಡಲಿ ಎಂತ ಮಣ್ಣು ಸಹ ಇಲ್ಲವ, ಎಲ್ಲ ಬರೀ ಕತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೂವೀಸ್ ಇನ್ಫೋ ಕನ್ನಡ. ಗಾಯ್ಸ್, ನಾನು ನಿಮಗೆ ಇವತ್ತು ಕನ್ನಡದ ಅಪ್ಕಮಿಂಗ್ ಮೂವೀಸ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಆ ಮೂವಿಯ ಹೀರೋ ಹಾಗೂ ಹೀರೋಯಿನ್ ಹಾಗೂ ಆ ಮೂವಿಯ ರಿಲೀಸ್ ಡೇಟ್ ಹಾಗೂ ಇನ್ನೂ ಹೆಚ್ಚು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಗಾಯ್ಸ್, ನಾವು ಮೊದಲನೇದಾಗಿ ಮಾಡ್ತಿರೋ ಮೂವಿ ಬಂದ್ಬಿಟ್ಟು ಕಾಂತಾರ ಚಾಪ್ಟರ್ 1. ಇದೆಲ್ಲ ನಿಮ್ಮೂರು ಅಂತಾದ್ರೆ ನೀವು ನಮ್ಮಲ್ಲಿ ಬಂದಿರ್ಬೇಕಾಗ್ತದೆ. ನಮ್ಮ ಇವರನ್ನ ಒಟ್ಟಿಗೆ ಇರೋದು ಉಳಿದರೆ. ಗಾಯ್ಸ್, ಕಾಂತಾರ ಮೂವಿಯಲ್ಲಿ ರಿಷಬ್ ಶೆಟ್ಟಿ ಅವರು ಹೀರೋ ಆಗಿ ಅಭಿನಯ ಮಾಡುತ್ತಿದ್ದಾರೆ ಹಾಗೂ ರಿಷಬ್ ಶೆಟ್ಟಿ ಅವರು ಕಾಂತಾರ ಮೂವಿಯಲ್ಲಿ ನಾಗಸಾಧುವಿನ ಪಾತ್ರವನ್ನು ಮಾಡುತ್ತಿದ್ದಾರೆ ಹಾಗೂ ಈ ಮೂವಿಯ ಡೈರೆಕ್ಟರ್ ಕೂಡ ಅವರೇ ಆಗಿದ್ದಾರೆ. ಗಾಯ್ಸ್, ಹೀರೋಯಿನಿನ ರೋಲಿಗೆ ಬಂದರೆ ರುಕ್ಮಿಣಿ ವಸಂತ್ ಅವರು ಅಭಿನಯಿಸುತ್ತಿದ್ದಾರೆ ಹಾಗೂ ಈ ಮೂವಿಯಲ್ಲಿ ರುಕ್ಮಿಣಿ ವಸಂತ್ ಅವರು ಕನಕವತಿಯಾಗಿ ಅಭಿನಯ ಮಾಡುತ್ತಿದ್ದಾರೆ. ಹಾಗೆ ಗುಲ್ಶಾನ್ ದೇವಯ್ಯ ಅವರು ಕುಲಶೇಖರ ಎಂಬ ಪಾತ್ರವನ್ನು ವಹಿಸುತ್ತಿದ್ದಾರೆ. ಕಾಮಿಡಿಯ ಲೀಡಿಂಗ್ ರೋಲ್ನಲ್ಲಿ ರಾಕೇಶ್ ಪೂಜಾರಿ ಅವರು ಅಭಿನಯ ಮಾಡಿದ್ದಾರೆ. ಹಾಗೆ ಈ ಮೂವಿಯ ಪ್ರೊಡ್ಯೂಸರ್ ಬಂದ್ಬಿಟ್ಟು ವಿಜಯ್ ಕಿರಗಂಜೂರ್, ಹೊಂಬಾಳೆ ಫಿಲ್ಮ್ಸ್. ಗಾಯ್ಸ್, ಹಾಗೆ ಕಾಂತಾರ ಮೂವಿಯು ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಬೆಂಗಾಲಿ, ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಲಿದೆ ಹಾಗೂ ಅಕ್ಟೋಬರ್ 2 ಗಾಂಧಿ ಜಯಂತಿ ಎಂದು ರಿಲೀಸ್ ಆಗಲಿದೆ. ಗಾಯ್ಸ್, ನಾವು ಎರಡನೇದಾಗಿ ಮಾಡ್ತಿರೋ ಮೂವಿ ಬಂದ್ಬಿಟ್ಟು 45. ಡೈರೆಕ್ಟರ್ ನಾನೇ. ಗೊತ್ತು, ಆ ಫಿಲ್ಮ್ ಹೀರೋ. ಗಾಯ್ಸ್, ಮುಂದಿನ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಗಾಯ್ಸ್, ಚಾನಲ್ ಅನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಲೆಟ್ಸ್ ಕಂಟಿನ್ಯೂ. ಗಾಯ್ಸ್, 45 ಮೂವಿಯಲ್ಲಿ 3 ಜನ ಸೂಪರ್ ಸ್ಟಾರ್ಗಳಿದ್ದಾರೆ ಅಂತಾನೆ ಹೇಳ್ಬಹುದು. ಮೊದಲನೆಯ ಮೇನ್ ಕ್ಯಾಸ್ಟ್ ಬಂದ್ಬಿಟ್ಟು ಡಾಕ್ಟರ್ ಶಿವರಾಜ್ ಕುಮಾರ್. ಸೆಕೆಂಡ್ ಮೇನ್ ರೋಲ್ ಬಂದ್ಬಿಟ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಥರ್ಡ್ ಮೇನ್ ರೋಲ್ ಬಂದ್ಬಿಟ್ಟು ರಾಜ್ಬೀರ್ ಶೆಟ್ಟಿ. ಗಾಯ್ಸ್, ಈ ಮೂವಿಯ ಹೀರೋಯಿನ್ ರೋಲ್ನಲ್ಲಿ ಕೌಸ್ತುಭ ಮಣಿ ಅವರು ಅಭಿನಯ ಮಾಡಿದ್ದಾರೆ. ಹಾಗೆ ಈ ಮೂವಿಯ ಪ್ರೊಡ್ಯೂಸರ್ ಬಂದ್ಬಿಟ್ಟು ರಮೇಶ್ ರೆಡ್ಡಿ, ಸೂರಜ್ ಪ್ರೊಡಕ್ಷನ್. ಗಾಯ್ಸ್, ಈ ಮೂವಿಯ ಸ್ಕ್ರೀನ್ ಪ್ಲೇ, ಸ್ಟೋರಿ, ಮ್ಯೂಸಿಕ್ ಹಾಗೂ ಡೈರೆಕ್ಷನ್ ಕೂಡ ಅರ್ಜುನ್ ಜನ್ಯ ಅವರೇ ಮಾಡಿದ್ದಾರೆ ಹಾಗೂ ಅರ್ಜುನ್ ಜನ್ಯ ಅವರ ಮೊದಲನೆಯ ಡೈರೆಕ್ಷನ್ ನಲ್ಲಿ ಮೂಡಿ ಬಂದ ಮೂವಿ ಇದಾಗಿದೆ. ಓಕೆ ಗಾಯ್ಸ್, ಇನ್ನು ಈ ಮೂವಿಯ ರಿಲೀಸ್ ವಿಷಯಕ್ಕೆ ಬಂದರೆ ಈ ಮೂವಿ ಡಿಸೆಂಬರ್ 25 ಕ್ರಿಸ್ಮಸ್ ದಿನದಂದು ರಿಲೀಸ್ ಆಗಲಿದೆ. ಗಾಯ್ಸ್, ಹಾಗೆ ಈ ಮೂವಿ ಕನ್ನಡ ಸೇರಿದಂತೆ ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಲ್ಯಾಂಗ್ವೇಜಸ್ ಅಲ್ಲೂ ರಿಲೀಸ್ ಆಗಲಿದೆ. ಗಾಯ್ಸ್, ನಾವು ನೆಕ್ಸ್ಟ್ ಮಾಡುತ್ತಿರೋ ಮೂವಿ ಬಂದ್ಬಿಟ್ಟು ಕೇರಿ ದ ಡೆವಿಲ್. ಗಾಯ್ಸ್, ಈ ಮೂವಿಯಲ್ಲಂತೂ ಎಲ್ಲ ಹೆಸರಾಂತ ನಟರೇ ಇದ್ದಾರೆ ಅಂತ ಹೇಳ್ಬಹುದು. ಅದರಲ್ಲಿ ಮೊದಲನೆಯದಾಗಿ ಗಾಯ್ಸ್, ಕೇಡಿ ಮೂವಿಯ ಹೀರೋ ಬಂದ್ಬಿಟ್ಟು ಧ್ರುವ ಸರ್ಜಾ ಹಾಗೂ ಇವರು ಈ ಮೂವಿಯಲ್ಲಿ ಕಾಳಿದಾಸ ಅಲಿಯಾಸ್ ಕೇಡಿ ಎಂಬ ರೋಲನ್ನು
ಮಾಡುತ್ತಿದ್ದಾರೆ. ಗೈಸ್, ಈ ಮೂವಿಯ ಹೀರೋಯಿನ್ ಆಗಿ ರೇಷ್ಮಾ ನಾಣಯ್ಯರವರು ಅಭಿನಯಿಸುತ್ತಿದ್ದಾರೆ. ಹಾಗೂ ಈ ಮೂವಿಯಲ್ಲಿ ಅವರು ಮತ್ಸ್ಯಲಕ್ಷ್ಮಿ ಎಂಬ ರೋಲ್ ಅನ್ನು ಮಾಡುತ್ತಿದ್ದಾರೆ. ಹಾಗೆ ವಿ ರವಿಚಂದ್ರನ್ ರವರು ಈ ಮೂವಿಯಲ್ಲಿ ಅಣ್ಣಯ್ಯಪ್ಪ ಎಂಬ ರೋಲ್ ಅನ್ನು ಮಾಡುತ್ತಿದ್ದಾರೆ. ನೆಕ್ಸ್ಟ್, ಈ ಮೂವಿಯಲ್ಲಿ ಶಿಲ್ಪಾ ಶೆಟ್ಟಿ ಅವರು ಅಭಿನಯಿಸುತ್ತಿದ್ದಾರೆ. ಹಾಗೆ ಶಿಲ್ಪಾ ಶೆಟ್ಟಿ ಅವರು ಈ ಮೂವಿಯಲ್ಲಿ ಸತ್ಯವತಿ ಎಂಬ ರೋಲ್ ಅನ್ನು ಮಾಡುತ್ತಿದ್ದಾರೆ. ನೆಕ್ಸ್ಟ್, ಈ ಮೂವಿಯಲ್ಲಿ ಸಂಜಯ್ ದತ್ ರವರು ಅಭಿನಯಿಸುತ್ತಿದ್ದಾರೆ. ಹಾಗೂ ಈ ಮೂವಿಯಲ್ಲಿ ಸಂಜಯ್ ದತ್ ರವರು ಡಾಕ್ ದೇವ ಎಂಬ ರೋಲ್ ಅನ್ನು ಮಾಡುತ್ತಿದ್ದಾರೆ. ಹಾಗೆ ಈ ಮೂವಿಯಲ್ಲಿ ನೂರಾ ಫತ್ತೇಹಿರವರು ಕೂಡ ಅಭಿನಯಿಸುತ್ತಿದ್ದಾರೆ. ಹಾಗೂ ನೂರಾ ಫತ್ತೇಹಿರವರು ಈ ಮೂವಿಯಲ್ಲಿ ಸೆನ್ಯೋರಿಟಾ ಎಂಬ ರೋಲ್ ಅನ್ನು ಮಾಡುತ್ತಿದ್ದಾರೆ. ನೆಕ್ಸ್ಟ್, ಈ ಮೂವಿಯಲ್ಲಿ ರಮೇಶ್ ಅರವಿಂದ್ ರವರು ಕೂಡ ಅಭಿನಯಿಸುತ್ತಿದ್ದಾರೆ. ಹಾಗೂ ರಮೇಶ್ ಅರವಿಂದ್ ರವರು ಈ ಮೂವಿಯಲ್ಲಿ ಧರ್ಮ ಎಂಬ ರೋಲ್ ಅನ್ನು ಮಾಡುತ್ತಿದ್ದಾರೆ. ಈ ಮೂವಿಯ ಪ್ರೊಡ್ಯೂಸರ್ ಬಂದ್ಬಿಟ್ಟು ವೆಂಕಟ್ ಕೆ ನಾರಾಯಣ್ ಅಂಡರ್ KVN ಪ್ರೊಡಕ್ಷನ್. ಹಾಗೂ KD ದ ಡೆವಿಲ್ ಚಿತ್ರದ ಡೈರೆಕ್ಟರ್ ಬಂದ್ಬಿಟ್ಟು ಪ್ರೇಮ್ ರವರು. ಓಕೆ ಗಾಯ್ಸ್, ಇನ್ನು ಈ ಚಿತ್ರದ ರಿಲೀಸ್ ವಿಷಯಕ್ಕೆ ಬಂದರೆ, ಈ ಚಿತ್ರವು ಕನ್ನಡ ಸೇರಿದಂತೆ ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಲ್ಯಾಂಗ್ವೇಜಸ್ ಅನ್ನು ರಿಲೀಸ್ ಆಗಲಿದೆ. ಈ ಮೂವಿಯ ರಿಲೀಸ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 4 ಆಗಿತ್ತು. ಆದರೆ ಹಲವು ಕಾರಣಗಳಿಂದ ಈ ಮೂವಿ ಅಂದು ರಿಲೀಸ್ ಆಗಲಿಲ್ಲ. ಆದ್ದರಿಂದ ಈ ಮೂವಿಯ ರಿಲೀಸ್ ಡೇಟ್ ಇನ್ನು ಅನ್ಕನ್ಫರ್ಮ್ಡ್ ಆಗೇ ಇದೆ. ಓಕೆ ಗಾಯ್ಸ್, ನಾವು ಕೊನೆಯದಾಗಿ ಮಾಡ್ತಿರೋ ಮೂವಿ ಬಂದ್ಬಿಟ್ಟು ಬ್ರ್ಯಾಟ್. ಒಂದು ನಾಯಿ ಯಕಶ್ಚಿತ್ತು, ಒಂದು ನಾಯಿ ಆರಾಮಾಗಿ ಅವನ ಕಣ್ಣಲ್ಲಿ ನೋಡಿಷ್ಟು ದುಡ್ಡಿನ ಆಸೆ ಇಲ್ಲ ನಾನು ಯಾರ ಕಣ್ಣಲ್ಲಿ. ಬ್ರ್ಯಾಟ್ ಮೂವಿಯಲ್ಲಿ ಡಾರ್ಲಿಂಗ್ ಕೃಷ್ಣರವರು ಹೀರೋ ಆಗಿ ಅಭಿನಯಿಸುತ್ತಿದ್ದಾರೆ. ಹಾಗೆ ಬ್ರ್ಯಾಟ್ ಮೂವಿಯ ಹೀರೋಯಿನ್ ಬಂದ್ಬಿಟ್ಟು ಮನೀಷಾ ಕಂಕು. ಈ ಮೂವಿಯಲ್ಲಿ ಅಚ್ಯುತ್ ಕುಮಾರ್ ರವರು ಡಾರ್ಲಿಂಗ್ ಕೃಷ್ಣರವರ ತಂದೆಯಾಗಿ ಅಭಿನಯಿಸುತ್ತಿದ್ದಾರೆ. ಹಾಗೆ ರಮೇಶ್ ಚಿಂದಿರಾರವರು ಈ ಮೂವಿಯಲ್ಲಿ ಸಪೋರ್ಟಿಂಗ್ ಆಕ್ಟರ್ ಆಗಿ ಅಭಿನಯಿಸುತ್ತಿದ್ದಾರೆ. ಹಾಗೆ ಈ ಮೂವಿಯ ಪ್ರೊಡ್ಯೂಸರ್ ಬಂದ್ಬಿಟ್ಟು ಮಂಜುನಾಥ್ ವಿ ಕಂಡ್ಕು. ಬ್ರ್ಯಾಟ್ ಮೂವಿಯ ಡೈರೆಕ್ಟರ್ ಬಂದ್ಬಿಟ್ಟು ಶಶಾಂಕ್. ಓಕೆ ಗಾಯ್ಸ್, ಇನ್ನು ಈ ಮೂವಿಯ ರಿಲೀಸ್ ವಿಷಯಕ್ಕೆ ಬಂದರೆ, ಈ ಮೂವಿಯು ಕೂಡ ಕನ್ನಡ ಸೇರಿದಂತೆ ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಲ್ಯಾಂಗ್ವೇಜಸ್ನಲ್ಲಿ ರಿಲೀಸ್ ಆಗಲಿದೆ. ಹಾಗೂ ಈ ಮೂವಿ ನವೆಂಬರ್ 14 ರಂದು ರಿಲೀಸ್ ಆಗಲಿದೆ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಿಮಗೆ ಯಾವ ಮೂವಿ ಇಷ್ಟ ಆಯ್ತಂತ ಕಮೆಂಟ್ ಮಾಡಿ. ಹಾಗೆ ಗಾಯ್ಸ್, ವಿಡಿಯೋವನ್ನು ಕಂಪ್ಲೀಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ and thanks for watching.